ಹಾಯ್ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಬಾಬು ಮಾತಾಡ್ತಾ ಇರೋದು. ಇವತ್ತು ನಾವು ತಿನ್ನೋ ರಾಗಿಯಲ್ಲಿ ಎಷ್ಟು ಗಲೀಜಿರುತ್ತೆ, ಎಷ್ಟು ಕಲುಷಿತ ಆಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ದಯವಿಟ್ಟು ಯಾರು ರಾಗಿನ ಹಾಗೆ ತೊಗೊಂಬಂದು ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿ ಯಾರು ಯೂಸ್ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಇಂಥವರೇ ವೀಡಿಯೋ ನೋಡಬೇಕಾರದು. ಸೊ ನೋಡಿ, ರಾಗಿನ ನಾನು ತೊಗೊಂಬಂದು ಇದರಲ್ಲಿ ಮಡಗಿದ್ದೀನಿ. ಓಕೆನಾ. ಈ ರಾಗಿನ ಹೇಗೆ ನಾನು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ತೀನಿ ನೋಡ್ತಾರೆ ನೋಡಿ. ರಾಗಿನ ತೊಗೊಂಬರ್ತಾ ಇದ್ದೀನಿ, ನಮ್ಮ ಕಿಚನ್ ಸಿಂಕ್ ಒಳಗಡೆ ಇಡ್ತಾ ಇದ್ದೀನಿ. ಟಾಪಿಂದ ನೀರು ಬಿಡ್ತಾ ಇದ್ದೀನಿ ನೋಡಿ. ನೋಡಿ ಏನೇನೆಲ್ಲ ಸಿಗುತ್ತೆ ಡಿಪ್ಪೋಯಿಂದ ತೊಗೊಂಡಿರೋ ರಾಗಿಯಲ್ಲಿ. ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸುಮ್ಮನೆ ಸ್ವಲ್ಪ ಇದು ಮಾಡ್ತಾಯಿದ್ರೆ ಎಷ್ಟು ಗಲೀಜು ಬರ್ತದೆ ನೋಡಿ. ಈ ಥರ ಗಲೀಜು ರಾಗಿನ ನಾವು ಮಿಷಿನ್ ತೊಗೊಂಡೋಗಿ ಹಾಗೆ ಕ್ಲೀನಿಂಗ್ ಹಾಕಿ ಈ ಗಲೀಜು ಇಷ್ಟೊಂದು ಗಲೀಜು ಹೋಗುತ್ತಾ ನೋಡಿ. ಸ್ವಲ್ಪ ಒಂದು ನಿಮಿಷ ಕ್ಲೀನ್ ಮಾಡಿದ್ದೀನಿ, ಯಾವ ಥರ ಹೋಗುತ್ತೆ ಗಲೀಜು ನೋಡಿ. ಇಷ್ಟು ಗಲೀಜಿರೋದು ರಾಗಿನ ನಾವು ತಿಂತಾಯಿದ್ರೆ ಆರೋಗ್ಯ ಕೆಡ್ತೀರಾ ಇನ್ನೇನಾಗುತ್ತೆ. ಈ ಥರ ಇದರಲ್ಲಿ ಕ್ಲೀನ್ ಮಾಡಿಸ್ಕೊಂಬಂದು ಹಿಟ್ಟನ್ನು ಬೀಸ್ಕೊಂಡು ತಿಂತಾಯಿದ್ರೆ ಸೊ ಕಿಡ್ನಿ ಸ್ಟೋನ್ ಆಗಲಿ, ನಮ್ಮ ದೇಹದಲ್ಲಿ ಆರ್ಗನ್ಸ್ ಎಲ್ಲ ಪ್ರಾಬ್ಲಮ್ ಆಗಿದ್ರೆ ಏನಾಗುತ್ತೆ ಹೇಳಿ. ಒನ್ ಟೈಮ್ ಆಯಿತು, ಈ 2ನೇ ಟೈಮ್ ತೊಳಿತಾ ಇದ್ದೀನಿ. ಕನಿಷ್ಠ ಪಕ್ಷ ಒಂದು 3-4 ಟೈಮ್ ಆದರೂ ರಾಗಿನ ತೊಳೆದು ಬಿಸಿಲಲ್ಲಿ ಒಣಗಾಕಿ. ಇವಾಗ ಬಿಸಿಲು ಸೀಸನ್ ಬಂದಿದೆ, ಸಮ್ಮರ್ ಸೀಸನ್ನು. ದಯವಿಟ್ಟು ಈ ಸೀಸನಲ್ಲೆಲ್ಲ ರಾಗಿನ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಿ ಸೊ ಇದು ಮಾಡಿಕೊಂಡು ಸೊ ಮುದ್ದೆನ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದೊಂದು ಸೊಲ್ಯೂಷನ್ನು ನೋಡಿ. ಸೊ ನೀರು ಬೀಳ್ತಾ ಇದೆ, ಎಷ್ಟು ಗಲೀಜು ಬರ್ತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ? ಸಿಂಕಲ್ಲೆಲ್ಲ ಹಾಗೆ ನಿಂತಿದೆ ನೀರು ಚೆಲ್ಲಿದ್ದು. ಮತ್ತಿಲ್ಲೂ ನೋಡಿ, ಎರಡನೇ ಟೈಮ್ ಮಾಡ್ತಾ ಇದ್ರೂ ಎಷ್ಟು ಕಲುಷಿತ ಆಗಿದೆ ಅಂತ. ಇನ್ನೊಂದೇನೆಂದರೆ ರಾಗಿನ ತೊಳೆದು ಸೊ ಸರಿಗೆ ಏನಾದರೂ ಬಿಸಿಲಲ್ಲಿ ಒಣಗಿಸಿಲ್ಲ ಅಂತ ಹೇಳಿದ್ರೆ ಸೊ ಪೈರು ಮೊಳಕೆ ಬಂದ್ಬಿಡುತ್ತೆ. ದಯವಿಟ್ಟು ಈ ಬಿಸಿಲು ಸೀಸನಲ್ಲಿ ಮಾಡ್ಕೊಳ್ಳಿ ನೋಡಿ. ಬ್ಯಾಡ್ದೇ ಇರೋದೆಲ್ಲ ಇಷ್ಟೊಂದು ಬರ್ತಾಯಿದೆ ನೋಡಿ. ಇದೆಲ್ಲ ನಾವು ಸೊ ತಿಂದಾಗ ಹಿಟ್ಟಲ್ಲಿ ಇದರಲ್ಲಿ ಮಿಕ್ಸ್ ಆಗಿ ಬರುತ್ತೆ. ತಿಂದಾಗ ಹೊಟ್ಟೆ ನೋವು ಬರೋದು, ಆಗೋದು, ಶುಗರ್ BP ಇವೆಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇರೋದು ಇದರಿಂದನೇ. ನಮ್ಗೆ ಗೊತ್ತಾಗ್ತಾಯಿಲ್ಲ ಏನರಿಂದ ತಿಂದ್ರಿಂದ ಈ ಥರ ಬರ್ತಾಯಿದೆ ಅಂಥೇಳಿ ನೋಡಿ ಫ್ರೆಂಡ್ಸ್. ಅದು ಎರಡನೇ ಸಲ ನೀವು ತೊಳೆದಿರೋದನ್ನ ಮುಗಿಸ್ತಾ ಇದ್ದೀನಿ. ಇದು ನೋಡಿ 3ನೇ ಸಲ. ಇದು 1ನೇ ಸಲಿನ ರಾಗಿ ತೊಳಿತಾ ಇದ್ದೀನಿ. ಯಾಕಂದರೆ ನಾವು ತುಂಬ ಆರೋಗ್ಯದಿಂದ ಇರಬೇಕಾದ್ರೆ ಈ ಥರ ಸಣ್ಣ ಪುಟ್ಟ ಎಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ, ಆದರೂ ಮಾಡಬೇಕು. ಮಾಡಿದ್ರೇ ಮನೇಲಿರೋರೆಲ್ಲ ಅಂಗೈಯಲ್ಲಿ ಆರೋಗ್ಯ ಅಂತಾರಲ್ಲ, ಹಂಗಾಗಿ ನೋಡಿ ಆಗಿದೆ. 3ನೇ ಸಲಿನೂ ಆಗಿದೆ, ಈ ಸಲಿನೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತೊಳೆದಾದ್ಮೇಲೆ ರಾಗಿ ಆ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಅಟ್ಲೀಸ್ಟ್ ಮನೇಲಿರೋರು ಏನಾದರೂ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಗಣಿಸೋದು ಸಹಾಯ ಮಾಡಿ. ಗಣಿಸೋ ಸಹಾಯ ಮಾಡೋದ್ರಿಂದ ಹೆಂಗಸರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಕನಿಷ್ಠ ಪಕ್ಷ ಅಂದರೆ 4 ಸಲ ಆದರೂ ತೊಳೆದುಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿ ನೋಡಿ. ಆಲ್ರೆಡಿ 1 ಸಲ ಮಾಡಿದ್ದೀನಿ, ಇಲ್ಲಿ ತೋರಿಸ್ತೀನಿ ನೋಡಿ. ದಯವಿಟ್ಟು ನಿಮ್ಮ ಮನೇಲಿ ಇದೇ ಥರ ಮಾಡ್ಕೊಳ್ಳಿ, ಆರೋಗ್ಯವಂತವಾಗಿರಿ. ಸೊ ಯಾವುದೇ ರೀತಿಯ ಸಮಸ್ಯೆ ಯಾಕೆ ಬರ್ತಾಯಿದೆ ಅಂತ ಹೇಳಿದ್ರೆ, ಇವತ್ತು ನಾವು ತಿನ್ನೋ ಊಟದಿಂದನೇ ಇವತ್ತೆಲ್ಲರಿಗೂ ಸಮಸ್ಯೆ. ತಿನ್ನೋ ಒಂದು ಊಟ ಒಂದು ಕರೆಕ್ಟಾಗಿದ್ದರೆ ಸೊ ಇರ್ಬೋದು. ಆಯುರ್ವೇದಿಕಲ್ಲಿ ಮೊದಲು ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ, ರೋಗ ಬಲ್ಲವನಿಗೆ ಊಟ ಇಲ್ಲ ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಗೆ ಹೆಲ್ತಿ ಟಿಪ್ಸ್ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.